ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗಡಿಯಿಂದ ತರದೇನೆ ಮನೆಯಲ್ಲಿ ತುಂಬ ಸುಲಭವಾಗಿ ಘಮಘಮಿಸುವಂತಹ ಧನಿಯಾ ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 kg ಧನಿಯಾ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ 2 kg ಧನಿಯಾನ ಚೆನ್ನಾಗಿ ಕ್ಲೀನ್ ಮಾಡಿ, ಅಂದರೆ ಇದರಲ್ಲಿ ಕಲ್ಲುಗಳಿರ್ತವೆ, ಹಾಗೆಯೇ ಹುಲ್ಲಿನ ಬೀಜಗಳೆಲ್ಲ ಇರ್ತವೆ, ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಬಿಸಿಲಲ್ಲಿ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ. ಹಾಗೆಯೇ ಮತ್ತು ಇಲ್ಲಿ ಚಕ್ಕೆ ಮತ್ತು ಲವಂಗ 2 ಸೇರಿ 25 ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಆಗೋಷ್ಟು ಅರಿಶಿನ ಕೊಂಬು ಬೇಕಾಗುತ್ತೆ. ಒಣಗಿರುವಂಥ ಅರಿಶಿನ ಕೊಂಬನ್ನು ತಗೊಂಡಿದ್ದೀನಿ 50 ಗ್ರಾಮು. ಹಾಗೆಯೇ 1 ಹಿಡಿ ಹಸಿ ಕರಿಬೇವಿನ ಸೊಪ್ಪು. ನೀವು ಹಸಿ ಕರಿಬೇವಿನ ಸೊಪ್ಪನ್ನು ಬೇಕಾದರೂ ಹಾಕ್ಕೋಬೋದು ಅಥವಾ ಒಣಗಿರುವಂತಹ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು. ಫಸ್ಟು ಒಂದು ಬಾಣಲಿ ಬಿಸಿಗಿಟ್ಟು ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸಾರಿಗೆ ಎಷ್ಟು ಬೇಕಾಗುತ್ತೆ ಉರಿಯೋದಕ್ಕೆ, ಎಷ್ಟು ಈಸಿ ಆಗುತ್ತಲ್ಲ ಅಷ್ಟು ಧನಿಯಾನ ಹಾಕ್ಕೊಂಡು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಜೋರಾಗಿಟ್ಟರೆ ಅಂದರೆ ಸ್ಟೌವಿನ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಮುಟ್ಟಿದ್ರೆ ಜಾಸ್ತಿ ಬಿಸಿ ತಾಗಬೇಕು, ಅಂದರೆ ಸೀದೋಗಬಾರ್ದು. ನೋಡಿ, ಈಗ ಇದು ರೆಡಿ ಆಗಿದೆ. ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಉಳಿದಿರುವಂಥ ಧನಿಯನ್ನು ಸಹ ಹುರಿದ್ಬಿಟ್ಟು ನಾನು ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಆನಂತರ ಅದೇ ಬಾಣಲೆಗೆ ನಾವು ತಗೊಂಡಿದ್ರಲ್ಲ ಅರಿಶಿನ ಕೊಂಬು, ಆ ಅರಿಶಿನ ಕೊಂಬನ್ನು ಈ ರೀತಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ. ಇದನ್ನು ಸಹ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತೀನಿ. ಅದೇ ಬಾಣಲೆಗೆ ಚಕ್ಕೆ ಮತ್ತು ಲವಂಗ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಬೇಗ ಬಿಸಿ ಆಗಿಬಿಡುತ್ತೆ ಇದು, ಆದ್ದರಿಂದ 1 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ಇದು ಸಹ ರೆಡಿ ಆಗಿದೆ. ಇದನ್ನು ಸಹ ತೆಗೆದು ಪ್ಲೇಟ್ಗಳಲ್ಲಿ ಹಾಕಿ ಇಟ್ಕೊಳ್ತೀನಿ. ಆನಂತರ ಅದೇ ಬಾಣಲಿಗೆ ತಗೊಂಡಿರುವಂತಹ ಹಸಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಹುರ್ಕೊಳ್ಬೇಕು. ಸ್ಟೌವಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಈ ಹಸಿ ಕರಿಬೇವಿನ ಸೊಪ್ಪೆಲ್ಲ ಗರಿ ಗರಿ ಆಗಬೇಕು. ಆ ರೀತಿಯಾಗಿ ಒಂದು 3-4 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಸಿ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಪುಡಿ ಪುಡಿ ಆಗಿದೆ. ಈಗ ಇದು ರೆಡಿ ಆಗಿದೆ. ನೋಡಿ, ಫಸ್ಟೇ ಎಲ್ಲ ಧನಿಯನ್ನು ಸಹ ಹುರಿದ್ಬಿಟ್ಟು ತಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾವು ಹುರ್ಕೊಂಡಿದ್ರಲ್ಲ ಅರಿಶಿನ ಕೊಂಬು, ಚಕ್ಕೆ, ಲವಂಗ ಹಾಗೆ ಕರಿಬೇವಿನ ಸೊಪ್ಪು ಅದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟೇ ಸಿಂಪಲ್ಲಾಗಿ ನಾವು ಧನಿಯಾ ಪುಡಿನ ಮಾಡ್ಕೊಳ್ಬೋದು. ನೋಡಿ, ಇವಿಷ್ಟನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾವು ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡ್ಬರ್ಬೇಕಾಗತ್ತೆ. ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾವು ಫ್ಲೋರ್ ಮಿಲ್ಲಲ್ಲೇ ಕೊಟ್ಟು ಪೌಡ್ರ್ ಮಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ, 1 ವಾರಕ್ಕಾಗೋಷ್ಟು ಅಂದರೆ ನೀವು ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊಳ್ಬೋದು. ನಾನೀಗ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡು ಬರ್ತೀನಿ. ನೋಡಿ, ಈಗ ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ಈಗ ಇದನ್ನು ನಾವು ಹಾಗೇ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬಾರ್ದು. ಫಸ್ಟು ಜರಡಿ ಹಿಡಿದು ಆನಂತರ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಫ್ಲೋರ್ ಮಿಲ್ಲಲ್ಲಿ ಒಂದೊಂದು ಸಾರಿ ಬ್ಲೇಡ್ ಇರುತ್ತಲ್ಲ, ಆ ಬ್ಲೇಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ಟಾಗಿ ಬರುತ್ತೆ. ಅಥವಾ ಆಯಿಲ್ ಇರುತ್ತಲ್ಲ, ಆಯಿಲು ಸಹ ಕೆಲವೊಂದು ಸಾರಿ ಈ ಧನಿಯಾ ಪುಡಿಗೇ ಬಂದುಬಿಡುತ್ತೆ. ಧನಿಯಾ ಪುಡಿ ಅಂತಲೇ ಇಲ್ಲ, ಯಾವುದೇ ಪುಡಿ ಆದರೂ ಸಹ ಫಸ್ಟು ನಾವು ಜರಡಿ ಹಿಡಿದು ಆ ನಂತರ ಸ್ಟೋರ್ ಮಾಡ್ಕೊಳ್ಬೇಕು. ನೋಡಿ, ಈಗ ಎಲ್ಲ ಧನಿಯಾ ಪುಡಿನೂ ಸಹ ಚೆನ್ನಾಗಿ ಜರಡಿ ಹಿಡ್ಕೊಂಬರ್ತೀನಿ. ನೋಡಿ, ಇಲ್ಲಿ ಜರಡಿ ಹಿಡ್ಕೊಂಡಾಗಿದೆ. ಈಗ ಇದನ್ನು ನಾವು ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಿರಲ್ಲ ಆ ಬಾಕ್ಸಲ್ಲಿ ಒಂದು ಸ್ವಲ್ಪನೂ ತೇವಾಂಶ ಅನ್ನೋದು ಇರಬಾರ್ದು. ನೋಡಿ, ಈ ರೀತಿಯಾಗಿ ಫಸ್ಟು ಬಾಕ್ಸನ್ನು ತೊಳೆದು ಆನಂತರ ತೇವನೆಲ್ಲ ನೀಟಾಗಿ ಒರೆಸಿ ಆನಂತರ ನಾವು ಪೌಡರ್ನ ಇದರೊಳಗಡೆ ಹಾಕ್ಬಿಟ್ಟು ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸ್ವಲ್ಪನೂ ಹುಳ ಅನ್ನೋದು ಬರೋದಿಲ್ಲ. ನೋಡಿ, ಈಗ ಧನಿಯಾ ಪುಡಿ ರೆಡಿಯಾಗಿದೆ. ನೀವು 6 ತಿಂಗಳಲ್ಲ, ವರ್ಷ ಇಟ್ಟರೂ ಸಹ ಯಾವುದೇ ಕಾರಣಕ್ಕೂ ಹುಳ ಬರೋದಿಲ್ಲ. ಹಾಗೆಯೇ ಘಮ ಘಮ ಅಂತಲೇ ಇರುತ್ತೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ನಾವು ಧನಿಯಾ ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.